ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ ವಿಚಾರ ಮಹಾರಾಷ್ಟ್ರ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. 25 ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿತ್ತು ಮಹಾರಾಷ್ಟ್ರ. ಜನವರಿ 21ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಬೆಳಗಾವಿ ಸೇರಿ 865 ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಉನ್ನತ ಮಟ್ಟದ ಸಭೆ ಆಗಿದೆ. ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಭೆ ಆಯಿತು. ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷ ಅಶೋಕ್ ಹಿಂಚಗೇರಿ, ಸುಪ್ರೀಂನಲ್ಲಿ ಕರ್ನಾಟಕದ ಪರ ವಕಾಲತ್ತು ವಹಿಸುವ ನಿಶಾಂತ್ ಪಾಟೀಲ್ ಅವರು, ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗದ ಸದಸ್ಯ ಆರ್ ಬಿ ಧರ್ಮೇಗೌಡ, ಕಾನೂನು ಇಲಾಖೆ ಅಪರ ಕಾರ್ಯದರ್ಶಿ ಕೆಎಲ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದರು. ನೋಡಿ, 25 ವರ್ಷ ಆದಮೇಲೆ ಅರ್ಜಿ ವಿಚಾರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿತ್ತು ಕಾನೂನಾತ್ಮಕವಾಗಿ ಕರ್ನಾಟಕ ಈಗ ನಾವೇನು ಬಯಸ್ತಾ ಇದ್ದೀವಿ, ಒಂದು ಸಣ್ಣ ಜಾಗವನ್ನು ಕೂಡ ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡೋದಿಲ್ಲ. ಮಹಾಜನ್ ಆಯೋಗದ ವರದಿ ಇದೆಯಲ್ವಾ, ಅದೇ ಅಂತಿಮವಾದಂಥ ವರದಿ. ಸುದೀರ್ಘವಾದಂಥ ಒಂದು ಕಾನೂನಾತ್ಮಕವಾದಂಥ ಹೋರಾಟ ಕರ್ನಾಟಕವು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಎಚ್ ಕೆ ಪಾಟೀಲ್ ಅವರು ಈಗ ಹಿರಿಯ ಅಧಿಕಾರಿಗಳ ಜೊತೆಗೆ ಮತ್ತು ವಕೀಲರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ 25 ವರ್ಷಗಳ ಬಳಿಕ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಅನ್ನುವಂಥದ್ದನ್ನು ಕನ್ನಡಿಗರು ಪದೇ ಪದೇ ಸಾರಿ ಹೇಳ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ಸರ್ಕಾರ ಏನಿದೆ, ಯಾವ ಥರದ ಒಂದು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಕಾನೂನಾತ್ಮಕವಾಗಿ ಟಕ್ಕರ್ ಕೊಡಲಿಕ್ಕೆ ಅನ್ನೋದು? ಪ್ರಭು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇಂದು ನಿನ್ನೆದಲ್ಲ, ದಶಕಗಳಿಂದ ಈ ಒಂದು ಗಡಿ ವಿವಾದ ಎರಡೂ ರಾಜ್ಯಗಳ ಮಧ್ಯೆ ಇದೆ. 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಏನು ಬೆಳಗಾವಿ ಸೇರಿದಂತೆ 865 ಏನು ನಗರ ಪ್ರದೇಶ ಆಗಿರ್ಬೋದು, ಪಟ್ಟಣ ಪ್ರದೇಶ ಆಗಿರ್ಬೋದು, ಜೊತೆಗೆ ಗ್ರಾಮಗಳಾಗಿರ್ಬೋದು, ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಗಡಿಯಲ್ಲಿ ಇರ್ತಕ್ಕಂಥ ಮರಾಠಿ ಭಾಷೆ ಇರುವಂತಹ ಒಂದು ಪ್ರದೇಶಗಳನ್ನ ಮಹಾರಾಷ್ಟ್ರ ಸೇರಿಸಬೇಕು ಅನ್ನೋ ಒಂದು ಏನು ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಏನು ದಾಖಲಿಸುತ್ತೆ. ಅದಾದ ಬಳಿಕ ಇಲ್ಲಿವರೆಗೂ ಕೂಡ ಆ ಒಂದು ಅರ್ಜಿ ವಿಚಾರಣೆ ಆಗಿರ್ಲಿಲ್ಲ ಪ್ರಭು. ಅದೇ ಕಳೆದ 2-3 ಬಾರಿ ಒಂದು ಸುಪ್ರೀಂ ಕೋರ್ಟ್ ನಿಂದ ಅರ್ಜಿ ವಿಚಾರಣೆ ಬಂದ್ರು ಕೂಡ ಆ ಒಂದು ಏನು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಪೀಠ ಏನೈತೆ, ಪೀಠದಲ್ಲಿ ಕರ್ನಾಟಕದ ನ್ಯಾಯಮೂರ್ತಿಗಳಿದ್ದ ಕಾರಣಕ್ಕಾಗಿ ಅದನ್ನ ಏನು ಆ ಒಂದು ಅರ್ಜಿ ವಿಚಾರಣೆ ಆಗ್ಲಿಲ್ಲ. ಈಗ ಇದೇ ಜನವರಿ 21ರಂದು ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಏನು ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ. ಹಾಗಾಗಿ ಈ ಒಂದು ಏನು ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಸಲ್ಲಿಸಿದಂತ ಅರ್ಜಿಯನ್ನ ಏನು ಸುಪ್ರೀಂ ಕೋರ್ಟ್ ಅಂಗೀಕರಿಸುತ್ತಾ ಹೇಗೆ ಅನ್ನುವಂಥದ್ದು ಒಂದು ಕುತೂಹಲ ಕೇಳ್ತಿದ್ರೆ, ಮತ್ತೊಂದ್ ಕಡೆ ಕರ್ನಾಟಕ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಎರಡು ರಾಜ್ಯಗಳ ಗಡಿಯನ್ನ ಏನು ಗುರುತಿಸುವಂತ ಧಿಕ್ಕಾರ ಪರಮಾಧಿಕಾರ ಏನಿದೆ ಅದು ಏನು ಪ್ರಮುಖವಾಗಿ ಸಂಸತ್ತಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಇದು ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಾದಗಳನ್ನು ಕೂಡ ಮಂಡಿಸಲಿದೆ. ಅದ್ರ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಕರ್ನಾಟಕ ಮತ್ತು ಗಡಿ ವಿವಾದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕೂಡ ಒಂದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಏನು ಗಡಿ ವಿವಾದ ವಿಚಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಕರ್ನಾಟಕದ ಪ್ರಬಲವಾದಂತಹ ವಾದಗಳಿರಬೇಕು ಮತ್ತು ಯಾವ ರೀತಿಯ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಆಗುವಂತ ವಿಚಾರಗಳೇನಿವೆ, ಏನು ವಾದ ವಿವಾದಗಳಿವೆ, ಅದಕ್ಕೆ ಯಾವ ರೀತಿ ಕರ್ನಾಟಕ ತನ್ನ ಸಮರ್ಥವಾದಂತ ವಾದವನ್ನು ಮಂಡಿಸಬೇಕು ಮತ್ತು ಕರ್ನಾಟಕ ಕಾನೂನಾತ್ಮಕ ಹೋರಾಟದ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿ ಯಾವ ರೀತಿ ಪ್ರದರ್ಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಏನು ಇದೇ ಜನವರಿ 21ರಂದು ನಡೆಯುವಂತ ಏನು ಈ ಒಂದು ಅರ್ಜಿ ವಿಚಾರಣೆ ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಉಭಯ ರಾಜ್ಯಗಳ ಅಲ್ಲಿ ಸಾಕಷ್ಟು ಒಂದು ಕುತೂಹಲ ಕೆಲ್ಸುತ್ತೆ ಅಂತ ಹೇಳ್ಬೋದು ಪ್ರಭು. ಯಾಕಂದ್ರೆ ಸಾಕಷ್ಟು ದಿನದಿಂದ ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ಗಡಿ ವಿವಾದ ವಿಚಾರವಾಗಿ ಅದು ಸಾಕಷ್ಟು ಸಂಘರ್ಷಗಳಾಗಿದ್ದಾವೆ. ಅಲ್ಲಿಯ ರಾಜಕೀಯ ಪಕ್ಷಗಳು ಏನು ಸಾಕಷ್ಟು ಈ ಒಂದು ಗಡಿ ವಿವಾದ ವಿಚಾರವಾಗಿ ಏನು ಆಕ್ರಮಣಕಾರಿ ಒಂದು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾವೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಮಹಾಜನ್ ವರದಿ ಅಂತಿಮ ಅನ್ನೋ ಮಾತುಗಳ ಹೇಳುವಂತದ್ದು. ಹಾಗಾಗಿ ಈ ಒಂದು ಅರ್ಜಿ ವಿಚಾರಣೆಗೆ ಕರ್ನಾಟಕ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.